ಈ ತಿಂಗಳು 1ನೇ ತಾರೀಕು ಒಂದು ಅರ್ಜುನ ಪಡೆ ಅಂತ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತೀವಿ. ಈ ಸಾರ್ವಜನಿಕರು ಒತ್ತಾಯದ ಮೇರೆಗೆ ಗ್ರೂಪ್ ಕ್ರಿಯೇಟ್ ಮಾಡಿ ನಾವು ಅರ್ಜುನ ಸ್ಮಾರಕದ ಬಗ್ಗೆ ಡಿಸ್ಕಷನ್ ಆಗ್ಬೇಕಾದ್ರೆ ಒಂದು ವಾರ ಕನ್ವರ್ಷನ್ ನಡೆಯುತ್ತೆ. ಸ್ಮಾರಕ ಈ ಥರ ಕಟ್ಟಬೇಕಾದ್ರೆ ಏನು ಮಾಡಬೇಕು, ಯಾರನ್ನ ತಲುಪಬೇಕು ಅಂತ ಇದೆಲ್ಲ ಆದಮೇಲೆ ನಾವು ಗ್ರೂಪ್ ಕ್ರಿಯೇಟ್ ಮಾಡಿ ಸಮಾಧಿ ಹತ್ರ ತಾತ್ಕಾಲಿಕ ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ಹೋಗ್ತೀವಿ. ಹೋದಾಗ ಏನಾಗುತ್ತೆ, RFO ಪರ್ಮಿಷನು ಸಿಗುತ್ತೆ, ACF ಅವ್ರ ಪರ್ಮಿಷನ್ ಸಿಗುತ್ತೆ, ಕಲ್ಲು ಹಾಕಿ ಅಂತ ಹೇಳ್ತಾರೆ. ನಾವು ಕಲ್ಲು ತಗೊಂಡಾಗ ಹಾಕ್ದಾಗ ಡಿ ಬಸ್ ಕಡೆಯವರೊಬ್ಬರು ನಮ್ಮ ಕಲ್ಲನ್ನ ತಂದುಕೊಡ್ತೀವಿ ಅಂತೇಳಿ ನಮ್ಗೆ ಹೆಲ್ಪ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ಕಲ್ಲನ್ನ ತಗೊಬಂದು ಸ್ಮಾರಕದ ಹತ್ರ ಹೋದಾಗ ತಡೀತಾರೆ. ಬೇಡ, ಇದು ಯಾವುದೋ ಸೆಲೆಬ್ರಿಟಿ ಕೊಟ್ಟಿರೋದು, ನಮ್ಮ ಹತ್ರ ಇಲಾಖೆ ಹತ್ರ ದುಡ್ಡಿದೆ, ನೀವು ಹಾಕೋದು ಬೇಡ ಹೋಗಿ ಅಂತ. ಆಗೇನು ಮಾಡ್ತೀವಿ, ಆಲ್ರೆಡಿ ಇಳ್ಕಿರೋ ಕಲ್ಲನ್ನ ಎತ್ಕೊಬರೋಕ್ಕಾಗಿದೆ, ಅದೇ ಜಾಗದಲ್ಲಿ ಬಿಟ್ಟು ಬಂದ್ಬಿಡ್ತೀವಿ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಕಲ್ಲು ಯಾವಾಗ ತಲುಪೈತೆ ಅಂತ ಗೊತ್ತಾದಾಗ ತುರಾತುರಿಲಿ ಡಿಪಾರ್ಟ್ಮೆಂಟ್ ಅವರು ಕಾಮಗಾರಿನ ಮುಗಿಸ್ಬಿಡ್ತಾರೆ. ಸರ್, ನಮ್ಮನ್ನ ನೀವು ಭಾನುವಾರ ಬನ್ನಿ, ನೀವೇ ಕೆಲಸ ಮುಗಿಸಿ ಅಂತ ಹೇಳಿ ಕಳಿಸಿದವರು ತುರಾತುರಿಲಿ ಗುರುವಾರನೇ ಸ್ಮಾರಕದ ಕೆಲಸನೆಲ್ಲ ಮುಗಿಸ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ಳೋಕೆ ಸಲುವಾಗಿ ನನ್ನ ಅಕೌಂಟಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಮಾಡಿಬಿಟ್ಟು ಈ ದುಡ್ಡು ನನಗೆ ಏನಕ್ಕೆ ಬಂತು ಅಂತಲೇ ಕ್ಲಾರಿಟಿ ಸಿಗೋದ್ರೊಳಗೆ ಆಲ್ರೆಡಿ ವೈರಲ್ ಆಗ್ಬಿಡುತ್ತೆ. ಸರ್, ನವೀನ್ ಅಕೌಂಟ್ಗೆ ಹಾಕಿದ್ದೀವಿ, ನವೀನ್ ಎಲ್ಲ ನ್ಯೂಸಲ್ಲೂ ಬಂದ್ಬಿಡುತ್ತೆ, ನೀವು ದರ್ಶನ್ ಅವ್ರು ಆಪ್ತಾ ನವೀನ್ ಅಂತ. ಸರ್, ಇದುವರೆಗೂ ದರ್ಶನ್ ಸರ್ ಆಗಲಿ ಇಲ್ಲ ಬೇರೆ ಅವ್ರ ಆಪ್ತರಾಗಲಿ ಯಾರೂ ನಮ್ಗೆ ಕಾಂಟ್ಯಾಕ್ಟ್ ಇಲ್ಲ ಸರ್. ನಾನು ದರ್ಶನ್ ಸರ್ ಹೆಸರು ಹೇಳ್ಕೊಂಡಾಗಲಿ ಇಲ್ಲ ಅರ್ಜುನ್ ಹೆಸರು ಹೇಳ್ಕೊಂಡಾಗಲಿ ಯಾರ ಹತ್ರನೂ ದುಡ್ಡನ್ನ ಕೊಡಿ ಅಂತ ಇದುವರೆಗೂ ಒಂದು ಇದರಲ್ಲೂ ಕೇಳಿಲ್ಲ ಸರ್. ಹಂಗೇನಾದ್ರು ಸಿಕ್ಕಿದ್ರೆ ನೀವು ಏನೈತೆ ನಿಮ್ಮನ್ನ ಮುಗಿಸಿ ಸರ್. ಮತ್ತು ಇದೇನಾಯಿತು ಅಂದರೆ ಲಾಸ್ಟಲ್ಲಿ ಬಂದು ಎಲ್ಲ ನ್ಯೂಸ್ ಮೀಡಿಯಾದಲ್ಲೂ ಇವನು ಕಳ್ಳ, ಇವನು ದುಡ್ಡನ್ನ ಕಲೆಕ್ಟ್ ಮಾಡ್ತಾವನೆ, ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಬಿಟ್ಟವನೆ. ಇಲ್ಲಿ ಸರ್ ಒಂದಷ್ಟು ವ್ಯಕ್ತಿಗಳು ಪರ್ಸ್ನಲಾಗಿ ಟ್ರಿಗರ್ ಮಾಡಿದ್ರು ಸರ್, ಇದನ್ನು ಇನ್ನೂ ವೈರಲ್ ಮಾಡಿದ್ರು ಸರ್. ಇವನು ಕಳ್ಳ, ಇವನು ಈ ಥರ, ಇವನು ಕಳ್ತನ ಮಾಡೋಣ ಅಂತ ಸರ್. ಕೊನೆದಾಗ ನಾ ಹೇಳೋದು ಇಷ್ಟೇ ಸರ್, ನಾವು ಯಾವುದೇ ಕಳ್ತನ ಮಾಡಿಲ್ಲ, ಜನಗಳು ಹಾಕಿರೋ ದುಡ್ಡು ನಮ್ಮ ಹತ್ರ ಪ್ರೂಫ್ ಇದೆ. ಮತ್ತು ಅಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತು ಬೇರೆಯವ್ರು ಯಾರು ನಮ್ಮ ಹತ್ರ ಮಾತಾಡೋದು ಎಲ್ಲಕ್ಕೂ ಪ್ರೂಫ್ ಇದೆ. ನಾವು ಯಾವುದೇ ಥರ ಅಕ್ರಮ ಮಾಡಿಲ್ಲ ಸರ್. ಇದರಲ್ಲಿ ನಾವು ಯಾರು ದುಡ್ಡನ್ನೂ ತಿಂದಿಲ್ಲ, ಎಲ್ಲಕ್ಕೂ ಲೆಕ್ಕ ಇದೆ ನಮ್ಮ ಹತ್ರ. ಮುಂದೆ ಏನಾಗುತ್ತೆ ನೋಡೋವ ಸರ್.